ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಗಳ ಜಂಜಾಟ ಪುನರ್ರಚನೆ ಅಧ್ಯಕ್ಷರಿಗಾಗಿ ಕಾಂಗ್ರೆಸ್ನಲ್ಲಿ ಫೈಟಿಂಗ್ ಬಂಡಾಯ ಪಾಲಿಟಿಕ್ಸ್ಗೆ ಬಿಜೆಪಿ ನಾಯಕತ್ವ ಸುಸ್ತು ಹೈಟೆನ್ಷನ್ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ರಾಷ್ಟ್ರೀಯ ಪಕ್ಷಗಳ ಜಂಜಾಟ ಎರಡೂ ಪಕ್ಷದಲ್ಲಿ ನಾಯಕರಿಂದ ನೇರ ಅಪಸ್ವರವನ್ನು ಎತ್ತಲಾಗ್ತಾ ಇದೆ. ಕೈನಲ್ಲಿ ಸಂಪುಟ ಪುನರ್ರಚನೆ ಅಧ್ಯಕ್ಷರ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನಾಮುಂದು ತಾಮುಂದು ಅಂತ ಎಲ್ಲರೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರು ವಾರ್ನಿಂಗ್ ಕೊಟ್ಟಿದ್ರು, ಬಾಯಿ ಮುಚ್ಕೊಂಡಿರಿ ಅಂತ, ಆದ್ರೂ ಕೂಡ ಕೇಳ್ತಾ ಇಲ್ಲ. ಕೆಎನ್ ರಾಜಣ್ಣ ಸೇರಿದಂತೆ ಹಲವರಿಂದ ಚರ್ಚೆಯನ್ನ ಮುಂದುವರಿಸಲಾಗ್ತಾ ಇದೆ. ಒಂದು ದಿನ ಮುಂಚಿತವಾಗಿ ಈಗ ದುಬೈ ಪ್ರವಾಸವನ್ನ ಮೊಟಕುಗೊಳಿಸಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರುವಂತದ್ದು ನಿಗಮ ಮಂಡಳಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ, ಪುನರ್ರಚನೆಯನ್ನ ಮಾಡುವಂತ ವಿಚಾರ, ಹಾಗೆ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಹಾಗೆ ಬಿಜೆಪಿಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ರಾಜ್ಯಾಧ್ಯಕ್ಷರ ವಿರುದ್ಧ ನಿರಂತರವಾಗಿ ನಡೀತಾನೆ ಇದೆ ಸಮರ. ಹೈಕಮಾಂಡ್ ನೋಟಿಸ್ಗೂ ಕೂಡ ಕ್ಯಾರೆ ಅಂತ ಇಲ್ಲ, ರೆಬಲ್ ನಾಯಕರು ನೋಟಿಸ್ಗೆ ಉತ್ತರದ ಜೊತೆಗೆ ವಾಕ್ಸಮರ ಕೂಡ ಕಂಟಿನ್ಯೂ ಆಗಿದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮತ್ತು ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ರಾಜ್ಯದ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ಒಬ್ಬರೂ ಕೂಡ ಮಾತನಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ವಿರೋಧ ಪಕ್ಷದ. ಸುಮ್ಮನೆ ನಾವೇನೋ ಕೇಳ್ತೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾದಂಥ ಆಡಳಿತ ಪಕ್ಷದವರು ಕೂಡ ಅವರವರೇ ಕುರ್ಚಿ ಕಿತ್ತಾಟದಲ್ಲಿ ನಿರತರಾಗಿರುವಂಥದ್ದು. ಇದು ಒಂಥರ ರಾಜ್ಯದ ಜನರ ದುಸ್ಥಿತಿ, ದೌರ್ಭಾಗ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವರನ್ನ ಇದ್ದು ಸತ್ತಂತನೇ ಅಂತ ಹೇಳಬೇಕಾಗತ್ತೆ ಅಷ್ಟೇ. ಆಫ್ಕೋರ್ಸ್ ಪ್ರತಿಪಕ್ಷವಾಗಿ ಬಿಜೆಪಿ ಸಂಪೂರ್ಣವಾಗಿ ಫೇಲ್ ಆಗಿದೆ. ದಕ್ಷಿಣದಲ್ಲಿ ಇದ್ದಂಥ ಏಕೈಕ ಆಶಾ ಕಿರಣ ಅಂದರೆ ಬಿಜೆಪಿಗೆ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬರ್ಬೋದು, ಕಂಪ್ಲೀಟ್ ಆಗಿ ಹೋಲ್ ಅಂಡ್ ಸೋಲ್ ಅನ್ನೋ ರೀತಿ ಏನಾದರೂ ವಾಟ್ ಎವರ್ ಮೇ ಬಿ ಆಪರೇಷನ್ನು ಮತ್ತೊಂದು ಏನೇ ಇರಲಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರ್ಬೋದು ಅಂತ ಆ ಕಾರಣಕ್ಕೆ ಇಲ್ಲಿ ಒದ್ದಾಟ ನಡೀತಾ ಇದೆ. ಇನ್ನು ಕಾಂಗ್ರೆಸ್ಗೆ ಇಲ್ಲಿ ಇಡೀ ರಾಷ್ಟ್ರವ್ಯಾಪಿ ಇರುವಂಥ ಕಾಂಗ್ರೆಸ್ಗೆ ಬೇಕಿರುವಂಥ ಚುನಾವಣೆಗೆ ಬೇಕಿರುವಂಥ ಎಲ್ಲ ರೀತಿಯ ಸಂಪನ್ಮೂಲ ಶಕ್ತಿ ಎಲ್ಲವೂ ಕೂಡ ಕರ್ನಾಟಕದ್ದೇ ಆಸರೆ. ಆ ಕಾರಣಕ್ಕೆ ಎರಡೂ ಪಕ್ಷಗಳ ಹೈಕಮಾಂಡ್ಗೂ ಕೂಡ ಇದು ಬೇಕಿರುವಂಥ ರಾಜ್ಯ. ಆದರೆ ಇಲ್ಲಿರುವಂಥ ರಾಜ್ಯ ನಾಯಕರಿಗೆ ಆ ಒಂದು ವಿಚಾರ ಚೆನ್ನಾಗಿ ಗೊತ್ತಿರೋದ್ರಿಂದನೇ ಅವರವರದ್ದೇ ಆದ ರೀತಿಯಲ್ಲಿ ಆಟವನ್ನು ಆಡಿಸ್ತಾ ಇದ್ದಾರೆ. ಆಡಳಿತಾರೂಢ ಪಕ್ಷದಲ್ಲೂ ಕೂಡ ಅದರದ್ದೇ ಆಟವನ್ನು ಆಡ್ತಾ ಇದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿ ಎಲ್ಲ ಗೊತ್ತಿದ್ರು ಕೂಡ ಏನು ಪ್ಲೇಯರು ಹೌದು, ರೆಫ್ರಿನೂ ಹೌದು, ಖರ್ಗೆ ಅವ್ರಿಗೆಲ್ಲ ಗೊತ್ತಿದೆ. ಸೊ ಆ ಎರಡೂ ಬಣಗಳ ಒಂದು ತಾಕತ್ತು ಶಕ್ತಿ ಗೊತ್ತಿರೋದ್ರಿಂದ ಯಾವ ಮಟ್ಟಕ್ಕೆ ಹೋಗುತ್ತೆ ಇದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಕೂಡ ಏನನ್ನೂ ಕಡಾಖಂಡಿತವಾಗಿ ಮಾಡ್ಲಿಕ್ಕಾಗ್ದ, ಹೇಳಿಕ್ಕಾಗ್ದ, ಅಥವಾ ತಾವು ಕೂಡ ಮೌನವಾಗಿದ್ದು ಸಂಧ್ಯಾ ಕಾಲದಲ್ಲಿ ಏನಾದರೂ ತಮಗೂ ಅವಕಾಶ ಸಿಕ್ಕರೆ ನೋಡೋಣ ಅನ್ನೋ ರೀತಿ ಸುಮ್ಮನಿದ್ದಾರೆ ಏನೋ ಗೊತ್ತಿಲ್ಲ. ಅದರ ಆಚೆಗೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ 60ಕ್ಕೂ ಹೆಚ್ಚು ಶಾಸಕರು ನಾವು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನೀವು ಇದ್ರೆ ಸಿದ್ದರಾಮಯ್ಯ ಇರಬೇಕು, ಇಲ್ಲ ನೀವು ಆಗಿ ನಮಗೇನು ಪ್ರಾಬ್ಲಮ್ ಇಲ್ಲ, ಡಿ ಕೆ ಶಿವಕುಮಾರ್ ಆಗೋದಾದರೆ ನಾವು ಖಂಡಿತ ಹೊರಗೆ ಹೋಗ್ತೀವಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರ ಹೊರತಾಗಿ ಪರಮೇಶ್ವರ್ ಕೂಡ ಇದೇ ವಿಚಾರವನ್ನು, ಎರಡು ಬಣ ಅಂತ ನೀವು ನೋಡ್ತಾ ಇದ್ದೀರಾ ಖರ್ಗೆಜಿ, ಆದರೆ ಅದರ ಹೊರತಾಗಿ ಮೂರನೇ ಬಣ ಅಂದರೆ ಮೂಲ ಕಾಂಗ್ರೆಸ್ಸಿಗರು ಯಾರಿದ್ದಾರೆ ನಮ್ಮಂಥವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ನಾವುಗಳು ಹೊರಗೆ ಹೋದ್ರೂ ಅಚ್ಚರಿಲ್ಲ ಅನ್ನುವಂಥ ಮೆಸೇಜನ್ನು ಕೂಡ ಪಾಸ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಮೊನ್ನೆ ಎಲ್ಲ ಮಾತನಾಡ್ತಾ ಇರುವಂಥದ್ದು ರಾಜಕೀಯ ವೈರಾಗ್ಯ, ಸನ್ಯಾಸತ್ವದ ಮಾತುಗಳು ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಕಗ್ಗಂಟನ್ನು ಉಂಟು ಮಾಡಿದೆ. ಇನ್ನು ಬಿಜೆಪಿಗೆ ಸಹಜವಾಗಿ ವಿಜೇಂದ್ರ ಖುಷಿಯಲ್ಲಿದ್ದಾರೆ. ಆದರೆ ಆ ಖುಷಿ ಎಷ್ಟು ದಿವಸ ಇರುತ್ತೆ, ಆ ಒಂದು ನಿರೀಕ್ಷೆ ಲೆಕ್ಕಾಚಾರಗಳು ಎಷ್ಟು ದಿವಸ ಇರುತ್ತೆ ಅಂತ ನೋಡಬೇಕು. ಆದರೆ ಸದ್ಯದ ಮಟ್ಟಿಗಂತೂ ರೆಬೆಲ್ಸ್ಗೆ ಹಿನ್ನಡೆ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಪೊಲಿಟಿಕಲ್ದು ವರದಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ, ಹಾಗೆ ನೋಡಿದ್ದೀರಾ ಹಿನ್ನೆಲೆನೂ ಕೂಡ. ಬಟ್ ಇಲ್ಲಿ ಈಗಿರುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಎಲ್ಲ ಪಕ್ಷಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಇಂತಹ ಪರಿಸ್ಥಿತಿ ಹಿಂದೆ ಯಾವತ್ತೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಅವರವ್ರ ನಡುವೆ ಕಿತ್ತಾಟ, ಜನರ ಸಮಸ್ಯೆಗಳ ಬಗ್ಗೆ ಒಬ್ಬರು ಕೂಡ ಧ್ವನಿ ಎತ್ತದೇ ಇರುವಂಥದ್ದು. ನಿಮಗೆ ಡಿ ಕೆ ಶಿವಕುಮಾರ್ದು ಚೋಕನ್ನು ಕೊಟ್ಟಿದ್ದಾರೆ ತನ್ನ ವಿರೋಧಿಗಳಿಗೆ. ಯಾರೆಲ್ಲ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿಗಳಂತ ಹೇಳ್ಕೊಳ್ತಿದ್ರು ಮತ್ತು KPCC ಅಧ್ಯಕ್ಷ ಹುದ್ದೆಯನ್ನು ಕೇಳ್ತಿರೋದು, MP ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಡಾಕ್ಟರ್ G ಪರಮೇಶ್ವರ್ ಇರ್ತಕ್ಕಂಥದ್ದು ಎಲ್ಲ ಸಿದ್ದರಾಮಯ್ಯ ಮಣಕ್ಕೆ ಒಂದು ಚೋಕನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಸಮಾವೇಶದಲ್ಲಿ ನಾನು ಇನ್ನು 4 ವರ್ಷ ಬಿಟ್ಟು CM ಆಗ್ತೀನಿ ಅನ್ನೋ ಒಂದೇ ಒಂದು ಸಣ್ಣ ಸ್ಟೇಟ್ಮೆಂಟ್. ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅನೇಕ ಲೆಕ್ಕಾಚಾರಗಳು. ಅವರು ಸನ್ಯಾಸಿ ಅಲ್ಲ, ಈ ಕ್ಷಣನೂ ಕೂಡ ಅವರು ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿದ್ದಾರೆ. 30 ತಿಂಗಳ ಅವಧಿ ಯಾವಾಗ ಮುಗೀತೆ ಅಂತೇಳಿ ಚಾತಕ ಪಕ್ಷಿಯಂತೆ ನಿದ್ದೆ ಮಾಡದಲ್ಲೇ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ತಿದ್ದಾರೆ. ಅವರು 3ನೇ ಮಾಡಿ ಕನಸು ಅಷ್ಟಿಷ್ಟು ಕಾಣಿಸ್ತಿಲ್ಲ, ನಿದ್ದೆ ಮಾಡ್ದಲೇ ಕನಸು ಕಾಣ್ತಿರ್ತಕ್ಕಂಥವ್ರು. ಆ ಮುಖಾಂತರ ಏನಂತ ಹೇಳಿದ್ರೆ ಎಲ್ಲಿ ಈ ರೇಸ್ನಲ್ಲಿದ್ದರು, ಆ ರೇಸ್ನಲ್ಲಿದ್ದರನ್ನ ಎಲ್ಲ ಒಂದು ಕಡೆ ರಾಜಕೀಯವಾಗಿ ಇವೆಲ್ಲ ಚೆಕ್ಮೇಟ್ಸ್ ಅಂದರೆ ದಾರಿ ತಪ್ಪಿಸುವಂಥದ್ದು.
ನಾನು ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ ಅಲ್ಲ 4 ವರ್ಷ ಬಿಟ್ಟು ಅನ್ನೋ ಮುಖಾಂತರ ಅಲ್ಲೊಂದು ಮೆಸೇಜನ್ನು ಪಾಸ್ ಮಾಡಿದರು. ಇವರೆಲ್ಲ ಸೈಲೆಂಟ್ ಇರಲಿ ಅನ್ನೋ ಒಂದು ಸಂದೇಶ. ಅಂದರೆ ಯಾರು ಕೂಡ ಅಟೆಂಪ್ಟ್ ಮಾಡಬಾರ್ದು, ಅಟೆಂಪ್ಟ್ ಮಾಡೋ ಮಟ್ಟದಲ್ಲಿ ಇವ್ರು ಯಾರು ಕೂಡ ಅಲರ್ಟ್ ಆಗಬಾರ್ದು. ಅಲರ್ಟ್ ಆಗೋ ಮುಖಾಂತರ MLAಗಳ ಜೊತೆ ಇವರು ಕಾಂಟ್ಯಾಕ್ಟನ್ನು ಇಟ್ಕೋಬಾರ್ದು, ಟಚ್ ಇಟ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಸಣ್ಣ ದಾಳವನ್ನು ಉದುರಿಸಿದ್ರು. ಅದಾದಮೇಲೆ ನೋಡಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. CM 2028 ಮೇಲೆ ಇವರು ಅನ್ನೋ ಮುಖಾಂತರ ಅಲ್ಲಿ ಒಂದು ಕಡೆ ಸಿದ್ದರಾಮಯ್ಯವ್ರಿಗೂ ಕೂಡ ಏನು ಫ್ರೀ ಇಲ್ಲ ಇವರು ನನ್ನ ಕಾಂಪಿಟೇಟರ್ ಅಲ್ಲ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಈಸ್ ಎ ಕಾಂಪಿಟೇಟರ್. ಆ ಕಾಂಪಿಟೇಷನ್ ಹೆಂಗೆ ಮಾಡಬೇಕೋ ಆ ರೀತಿ ಮಾಡ್ತಿದ್ದಾರೆ. ಇದರ ಭಾಗವಾಗಿ ನಾಳೆ DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗೋ ಸಂದರ್ಭದಲ್ಲಿ KPCC ಅಧ್ಯಕ್ಷ ಹುದ್ದೆ ಇವೆಲ್ಲವನ್ನೂ ಕೂಡ ಚರ್ಚೆಯನ್ನು ಮಾಡ್ತೀನಿ. ನಾ BJP ಕತೆ ವಿಜೇಂದ್ರ ಅವರು ಸದ್ಯಕ್ಕೆ ಬದಲಾವಣೆ ಇಲ್ಲ ಮತ್ತು ಬಹುಶಃ ಅವ್ರನ್ನೇ ಮುಂದುವರಿಸೋ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು ಅವರ ತಂದೆಯ ಹೆಸರಿನಲ್ಲಿ ಒಂದು ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮಾಡಿದ್ರು ಹುಟ್ಟುಹಬ್ಬದ ಕಾರಣಕ್ಕಾಗಿ. ಒಂದು ವೇಳೆ ಶಕ್ತಿ ಪ್ರದರ್ಶನ ಮಾಡಿದ್ರಲ್ಲ ಒಂದು ಕಡೆ ಇದು ಬೇರೆ ಸಂದೇಶ ಹೋಗುತ್ತೆ ಎಂಬ ಆತಂಕದಿಂದ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದರು. ಅವರ ಪಡೆಯಲ್ಲಿ ಅವರ ಏನು ಗನ್ಮ್ಯಾನ್ಸ್ ಇದಾರಲ್ಲ ರೇಣುಕಾಚಾರ್ಯ ಆ್ಯಂಡ್ ಅದರ್ಸ್ ಎಲ್ಲ ರೆಡಿಯಾಗಿದ್ದರು. ಈಗ ಅವ್ರನ್ನೇ ಮತ್ತೆ ಮುಂದುವರಿಸಿದ್ರು ಕೂಡ BJPಲಿ ಏನು ಆಂತರಿಕ ಕದನ ನಿಲ್ಲಲ್ಲ. ಆ ಮುಖಾಂತರ ಈಗ ಸರ್ಕಾರದ ಹೋರಾಟಕ್ಕೆ ಹಿರಿಯರನ್ನ ಟೀಮ್ ಮಾಡಿರ್ಬೋದು. ಆದರೆ ಒಳಗಿಂದ ಒಳಗಡೆ ಅದೇನಂತ ಹೇಳಿದ್ರೆ ಬೂದಿ ಮುಚ್ಚದ ಕೆಂಡ. ಓಕೆ, ಧನ್ಯವಾದ ಮಧುವಾಗಿ ಇಷ್ಟು ತನಕ ಜಾಯ್ನ್ ಆಗಿ ವಿಷಯ ಮಾಡಿದ್ದಕ್ಕೆ.